ಅಣ್ಣ ಯಾವರಣ್ಣ ನಿಮ್ಮದು? ಕೊಳಚೆ ತಂಡ. ಸ್ಟಾರ್ಟ್ರ್ ಹೆಂಗೈತೆ? ಚೆನ್ನಾಗೈತ್ರ? ಎಲ್ಲಿ ನೋಡಿದ್ರಿ ಅದನ್ನು? ಇದರಲ್ಲಿ ಮೊಬೈಲಲ್ಲಿ ನೋಡಿದ್ರಾ? ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಸರ್. ಇವ್ರದ್ದಿರೋದು ವಿಜಯನಗರ ಜಿಲ್ಲೆ ಹೂವಿನಹಳ್ಳಿ ಸರ್. ಕೊಳಚೆ ತಾಂಡ ಅಲಿಯಾಸ್ ಇವರಿಗೆ ವ್ಯಾಸಮಲ್ಲಾಪುರ ತಾಂಡ ಅಂತ ಹೇಳ್ತಾರೆ ಸರ್. ಸರ್ ಅವ್ರಿಗೆ ಈ ಸ್ಟಾರ್ಟರ್ ಚಾಯ್ಸ್ ಮಾಡಿದ್ದಾರೆ ವಿತ್ ಇವರಿಗೆ ಫುಲ್ ಹೆವಿ ಗ್ಯಾರಂಟಿ ಇದು ಕಾಂಟ್ರಾಕ್ಟರ್ ತಗೊಂಡಿದ್ದಾರೆ ಸರ್. ಅವ್ರು 7 HP ಅಂತ ಹೇಳಿದ್ದಾರೆ ಸರ್. 3 HP ಅಂತ 7 HP ನಾನು ಹೇಳ್ತೀನಿ ಸರ್. 3 HP ಇಂದ 10 HP ವರೆಗೆ ಇದನ್ನು ಸೆಲೆಕ್ಟ್ ಮಾಡ್ಕೋದು ಅಂತ ಇದೇ ಪ್ಲೋಡಿಗೆ ಬೇಕು ನಮಗೆ ಅಂತೇಳಿ ಅವರು ಹಳೆ ಬಾಕ್ಸ್ ಇದೆ ಸರ್. ಬಾಕ್ಸಿನ ಮೇಲೆ ಇದು ಮಾಡಿದ್ದಾರೆ. ಆ್ಯಕ್ಚುಲಿ ಇವ್ರದ್ದೊಂದು ಸ್ಟಾರ್ಟರ್ ತೋರಿಸಿದ್ರು ಸರ್. ಅದು ಹೇಳೋದು ಏನಾಗಿದೆ ಅಂತ ಹೇಳಿ ಎಲ್ಲ ರಾತ್ರಿ ಎಲ್ಲ ಸ್ಟಾರ್ಟ್ ಮಾಡುವಾಗ ಎಲ್ಲ ಸುಟ್ಟೋಗಿದೆ. ಏನಾಗಿತ್ತು ರಾತ್ರಿ ಎಲ್ಲ ಏನಂತ ಹೇಳಿದ್ರು? ಏನಂತ ಕೂಗಿದ್ರಿ? ಯಾವೆಲ್ಲ ಕೋಳಿದವ ಅಂತ ತಿಳ್ಕೊಂಡಿದ್ವಿ ಸರ್. ಸ್ಟಾರ್ಟರ್ ಸುಡಕಾರ ಎಲ್ಲ ಬೆಂಕಿ ಎತ್ಕೊಂಡು ಸುಟ್ಕೊಂಡು ಹೋಗಿದೆ. ಕೋಳಿದೇವ ಬಂದ ಅಂತೇಳಿ ಸುಮ್ಮನೆ ಕೂತಿದ್ದಾರೆ ಇವರು. ಸ್ಟಾರ್ಟರ್ ಎಲ್ಲ ಬೆಂಕಿ ಹತ್ತವರೆಗೂ ಬೆಂಕಿ ಬಂದ ಮೇಲೆ ಕೋಳಿದೇವ ಅಲ್ಲ ಇದು ವೋಲ್ಟೇಜ್ ಕಡಿಮೆ ಆಗಿ ಸುಟ್ಟಿರೋ ದೇವ ಹೇಳೋರಿಗೆ. ಹಾಂ ಹೌದಾ? ಪೂರ ಸುಟ್ಕೊಂಡು ಹೋಗೈತೆ ಸ್ಟಾರ್ಟರ್ ಹೋಗೈತೆ. ಆಮೇಲೆ ಈ ಸ್ಟಾರ್ಟರ್ ನೋಡಿದ್ರಾ? ನೋಡಿ ಸರ್ ನೋಡ್ರಿ, ಅದು ಸ್ಟಾರ್ಟರ್ ಪೂರ ಸುಟ್ಕೊಂಡು ಬೆಂಕಿ ಎತ್ತಿದೆ. ಆ ಸ್ಟಾರ್ಟರ್ ಬೆಂಕಿ ಎತ್ತಿದ್ರೆ ರಾತ್ರಿ ಪಾಪ ಕೋಳಿದೇವ ಅಂತ ಹತ್ರ ಹೋಗಿಲ್ಲ. ದೇವ ಐತಿ ಅಂತ ಹೇಳಿ ನೋಡ್ಕೊಂಡು ಅದನ್ನ ಹೇಳ್ತಾ ನಗ್ತಾ ಇರ್ತೀವಿ ಸರ್ ನಿಜರು. ಆಮೇಲೆ ಅದು ಸ್ಟಾರ್ಟರ್ ಸುಟ್ಟಿದ ಮೇಲೆ ಬೇರೆ ಒಬ್ರಿಗೆ ಹೇಳಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ ಮೇಲೆ ಬಂದು ಇದು ಸ್ಟಾರ್ಟರ್ ತಗೊಂಡು ಹೋಗ್ತೀನಿ. ನಾನು ಹೇಳ್ತೇನೆ ಸರ್, ನನ್ನ ಸ್ಟಾರ್ಟರ್ ಏನೋ ಸುಟ್ಕೊಂಡು ಹೋಯ್ತಪ್ಪ ಅಂದರೆ 1 ವರ್ಷದೊಳಗಡೆ ಈ ಕಾಂಟ್ಯಾಕ್ಟ್ರು ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ ಸರ್ ಅವರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೇ ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ ಇದು ನಮಗೆ 6 ಮಂತ್ ವಾರಂಟಿ ಕೊಟ್ಟಿರ್ತಾರೆ ಸರ್. ಆಗಲಿ 1 ತಿಂಗಳು 2 ತಿಂಗಳು ಹೆಚ್ಚು ಕಡಿಮೆ ನಾನು ಬೇಕಾದ್ರೆ ನಾನು ಅಡ್ಜಸ್ಟ್ಮೆಂಟ್ ಮಾಡಿ ನಾನು ಸಣ್ಣ ಪುಟ್ಟಿದ್ರೆ ನಾನು ಮಾಡ್ಕೊಡ್ತೀನಿ. ಯಾಕಂದರೆ ನಾನು ಇದೇ ಕೆಲಸ ಮಾಡೋದಲ್ಲ ಸರ್. ಹಂಗಾಗಿ ನಾನು ಏನಿದ್ರು ನಾನು ಮಾಡ್ಕೊಡ್ತೀನಿ. ನಿಮ್ಮ ಕರ್ನಾಟಕದಲ್ಲಿ ಎಲ್ಲೇ ಇರಲಿ ನಾನು ಸರ್ವಿಸ್ ಕೊಡಿಸ್ತೀನಿ. ಪದೇ ಇದೇ ಮಾತು ಹೇಳ್ತೀನಿ ಸರ್. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ನಮ್ಮ ಹುಡುಗರಿದ್ದಾರೆ, ನಮ್ಮ ಕ್ಲಾಸ್ ಅಟೆಂಡ್ ಆದ ಹುಡುಗರಿದ್ದಾರೆ. ಅವ್ರ ಕೊಟ್ಟನೆ ನಾನು ನಿಮಗೆಲ್ಲ ಸರ್ವಿಸ್ ಮಾಡಿಸ್ಕೊಡ್ತೀನಿ. ಹಾಗೇನಾದ್ರು ಇತ್ತಪ್ಪ ದೂರ ಇರೋರಿಗೆ ಹತ್ತಿರ ಇರೋರಿಗೆಲ್ಲ ನಾನು ಸಜೆಷನ್ ಮಾಡಿಕೊಡ್ತೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ಮೋಟ್ರ್ ಸುಡಲ್ಲ ಸರ್. ಇದರಿಂದ ಒಂದು ಡ್ಯೂಯಲ್ ಬಿದ್ದರೂ ಆಟೋಮೆಟಿಕ್ ಆಫ್ ಆಗುತ್ತೆ, ಲೋಡ್ ಆದರೂ ಆಫ್ ಆಗುತ್ತೆ. ಎಲ್ಲದಕ್ಕೂ ಆಟೋ ವೋಲ್ಟಾಮೀಟರ್ ಆ್ಯಮ್ಸ್ ಮೀಟರ್ ಲೈವ್ ಆಗಿ ನಿಮ್ಗೆ ಎಷ್ಟು ತೋರಿಸುತ್ತಂತೆ ಬರುತ್ತೆ. ಯಾಕಂದ್ರೆ ನಿಮ್ಗೆ ಈಗ ಲೋ ವೋಲ್ಟೇಜ್ ಇದೆಯಲ್ಲ, ಲೋ ವೋಲ್ಟೇಜ್ ಇರೋದನ್ನು ಜಾಸ್ತಿ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡು ನೀವು ಆನ್ ಮಾಡ್ಬೋದು ಸರ್. ಇದು 5 HP ಇರೋದನ್ನು ನಾವು 15 HP ಸ್ವಲ್ಪ ಆ್ಯಮ್ಸ್ ಜಾಸ್ತಿ ಮಾಡಿದ್ಮೇಲೆ ಸ್ವಲ್ಪ ಸ್ಟಾರ್ಟ್ ಎತ್ಕೊಳ್ತೀವಿ ಸರ್. ಆ ಲೆವೆಲಿಗೆ ಮಾಡ್ಕೋಬೋದು. ಮತ್ತು ನಿಮಗೆ ಕೆಪಾಸಿಟಿ ಇದಾವೆ ಸರ್. ಇವು ಲೋ ವೋಲ್ಟೇಜಿಗೆ ಬರೋಂಥವು. ಈ ಕೆಪಾಸಿಟಿಗಳು ಹಾಕ್ಕೊಂಡ್ರು ಕೂಡ ಸ್ವಲ್ಪ ಇವಾಗ ಮಳೆ ಇಲ್ಲಲ್ಲ ಸರ್, ಆ ಮೂಮೆಂಟಿಗೆ ಈ ಕೆಪಾಸಿಟರ್ ಹಾಕ್ಕೊಳ್ರಿ. 25% ಅನುಕೂಲ ಇದೆ ಸರ್. ಎಲ್ಲ ಕಸ್ಟಮರ್ಗಳು ಹಾಗೆ ರೈತರು ಎಲ್ಲ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ, ಸ್ವಲ್ಪ ಮಟ್ಟಿಗೆ ನನಗೆ ಪರವಾಗಿಲ್ಲ, ವೋಲ್ಟೇಜ್ ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿದ್ದಾರೆ. ಇದು ನಿಮಗೆ 6 HP 7 HP ಒಳಗಡೆ ಸರ್. ಇದು 10 HP ಎಲ್ಲ ಬೇರೆ ಇದ್ದಾವೆ. ಯಾರಿಗಾರು ಬೇಕಾದ್ರೆ ಕೇಳಿ ಸರ್. ನಮ್ಮ ಕಡೆ ಬರೀ ಕೆಪಾಸಿಟಿ ಬೇಕಾದ್ರೆ ಕೊಡ್ತೀನಿ ನಾನು ನಿಮಗೆ. ನಿಮ್ಮ ಶಾರ್ಟ್ಗೆ ಅಳವಡಿಕೆ ಮಾಡ್ಕೋಬೋದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.